ದುಡ್ಡು ತಂದಿದ್ದಿ ತಾನೆ. ನೀವು ತಾನೇ ತರ್ತೀನಿ ಅಂದಿತ್ತು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆನೆ ಬರ್ಬೇಕು ಸಮೋಸ ವಡಪಾವ್ ಎಲ್ಲ ತಿನ್ನಕ್ಕೆ. ಈ ರೀತಿ ಮಧ್ಯಾಹ್ನ ಈ ತರ ಟೈಮಲ್ಲಿ ಬಂದ್ರೆ ಈ ಚಟ್ನಿ ಎಲ್ಲ ಕಾಂಬಿನೇಷನ್ ಇಂದಾನೆ ಸೇವ್ ಪುರಿ ತಿನ್ನೋದಕ್ಕೆ ಒಂದು ಟೇಸ್ಟ್. ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮುಂಬೈ ಸ್ಟ್ರೀಟ್ ಫುಡ್ ಬಗ್ಗೆ ಒಂದು ವ್ಲಾಗ್ನ ಮಾಡ್ತಿದ್ದೀನಿ. ನನಗೆ ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡಿದ್ರು ಮುಂಬೈ ಸ್ಟ್ರೀಟ್ ಫುಡ್ ಬಗ್ಗೆ ಒಂದು ವ್ಲಾಗ್ ಮಾಡಿ, ಮುಂಬೈ ಸ್ಟ್ರೀಟ್ ಫುಡ್ಗಳನ್ನ ತೋರಿಸಿ ಅಂತ ಹೇಳಿ. ಸೊ ಇವತ್ತು ನಾನು ಮುಂಬೈ ಸ್ಟ್ರೀಟ್ ಫುಡ್ಗಳನ್ನ ನಿಮಗೆ ತೋರಿಸಬೇಕು ಅಂತ ವ್ಲಾಗ್ ಮಾಡ್ತಿದ್ದೀನಿ. ಹಾಗೆ ನಾನು ಮುಂಬೈಲಿರುವಂಥ ಎಲ್ಲ ಸ್ಟ್ರೀಟ್ ಫುಡ್ಗಳನ್ನ ತೋರಿಸೋದಕ್ಕಾಗಲ್ಲ ಒಂದು ವ್ಲಾಗ್ನಲ್ಲೇ. ನನಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸ್ಟ್ರೀಟ್ ಫುಡ್ಗಳನ್ನ ತೋರಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮೊದಲಿಗೆ ನಾವು ಮುಂಬೈನ ಫೇಮಸ್ ಆದಂಥ ವಡಪಾವ್ನ ಟ್ರೈ ಮಾಡೋದಕ್ಕೆ ಹೋಗೋಣ. ಸೊ ವಡಪಾವ್ ಟ್ರೈ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ವಡಪಾವ್ ಹೆಂಗೆ ಸ್ಟಾರ್ಟ್ ಆಯ್ತು ಮುಂಬೈಲಿ ಅಂತ ಅಂದರೆ, ಯಾರೋ ಒಬ್ಬರು ಅಂದರೆ ಕೂಲಿ ಕಾರ್ಮಿಕರಿಗೆ ಇಷ್ಟವಾಗುವಂಥದ್ದು, ಅವ್ರು ಅಫೋರ್ಡ್ ಆಗುವಂಥದ್ದು. ಸೊ ಏನಾದ್ರು ಒಂದು ಚೆನ್ನಾಗಿರುವಂಥ ತಿಂಡಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದು ನಾರ್ಮಲ್ ತಳ್ಳ ಗಾಡಿ ಇರುತ್ತಲ್ಲ, ಆ ಗಾಡಿನಲ್ಲೇ ಒಂದು ಈ ವಡಪಾವ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಅದು ಬೇಗ ಮಾಡೋದಕ್ಕೂ ಬೇಗ ಆಗಬೇಕು ಮತ್ತು ಬೇಗ ಖಾಲಿನೂ ಆಗಬೇಕು, ಆ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಪಾವ್ ಒಳಗಡೆ ಒಂದು ವಡ ಹಾಕಿ ಚಟ್ನಿ ಜೊತೆ ವಡಪಾವ್ನ ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಕೂಲಿ ಕಾರ್ಮಿಕರಿಗೆ ಆ ವಡಪಾವು ತುಂಬ ಇಷ್ಟ ಆಯಿತು. ಸೊ ಇಷ್ಟ ಆಗಿ ತುಂಬ ಬೇಗ ಫೇಮಸ್ ಆಯ್ತಂತೆ ವಡಪಾವು. ಕಡಿಮೆ ಟೈಮಲ್ಲಿ ತುಂಬ ಜಾಸ್ತಿ ಅಂಗಡಿಗಳು ಅಲ್ಲಿ ಓಪನ್ ಆಗುವಂತೆ. ಸೊ ಅದಕ್ಕೋಸ್ಕರ ಆವಾಗಲಿಂದ ಮುಂಬೈನಲ್ಲಿ ವಡಪಾವು ಪ್ರತಿಯೊಂದು ಗಲ್ಲಿನಲ್ಲೂ ಪ್ರತಿಯೊಂದು ರೋಡ್ನಲ್ಲೂ ವಡಪಾವ್ ಸಿಗುತ್ತೆ. ಸೊ ಈ ವಡಪಾವ್ ತಿಂದೇ ಜೀವನ ಸಾಗಿಸುವಂಥವ್ರು ಮುಂಬೈನಲ್ಲಿ ತುಂಬ ಜನ ಇದ್ದಾರೆ. ಈ ವಡಪಾವಿಂದನೇ ಎಷ್ಟೊಂದು ಜನಕ್ಕೆ ಜೀವನ ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅಂತಲೂ ಹೇಳ್ಬೋದು. ಸೊ ಅದು ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ. ಸೊ ಬನ್ನಿ ಈಗ ವಡಪಾವ್ ಟೇಸ್ಟ್ ಮಾಡೋಕ್ಕೆ ಹೋಗೋಣ, ಅದು ಹೆಂಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಟ್ರೈ ಮಾಡೋಣ. ಸೊ ಇದೇ ಮುಂಬೈ ಫೇಮಸ್ ವಡಪಾವ್, ಅದನ್ನ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಮಧ್ಯಾಹ್ನ ಊಟ ಮಾಡಿದ್ರೆ ಆ್ಯಕ್ಚುಲಿ ಊಟ ಮಾಡ್ದಲೇ ಹೊಟ್ಟೆ ಖಾಲಿ ಮಾಡಿಕೊಂಡು ಇವೆಲ್ಲ ಟೇಸ್ಟ್ ಮಾಡ್ಬೇಕಂತ ಹೇಳಿ ಬಂದಿದ್ದೀವಿ. ದುಡ್ಡು ತಂದಿದ್ದಿ ತಾನೆ. ನೀವು ತಾನೇ ತರ್ತೀನಿ ಅಂದಿತ್ತು. ಸೊ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಸೊ ಇದೇನು ಟೇಸ್ಟ್ ಮಾಡಿ ಹೇಳೋ ಅಂಥದ್ದು ಏನಿಲ್ಲ, ಯಾಕೆಂದ್ರೆ ನಾವು ರೆಗ್ಯುಲರ್ ಆಗಿ ತಿಂತಿರ್ತೀವಲ್ಲ, ಸೊ ನಮಗೆ ಟೇಸ್ಟ್ ಗೊತ್ತಿದೆ. ಆ್ಯಂಡ್ ಎಷ್ಟೇ ಸಲ ತಿಂದರೂ ಕೂಡ ಅಂದರೆ ದಾಹ ತೀರಲ್ಲ. ಇನ್ನು ಅಂದರೆ ಪ್ರತಿ ಸಲ ನೋಡಿದ್ರೆ ತಿನ್ನಬೇಕು ಅಂದೇ ಅನ್ಸುತ್ತೆ. ಸರಿ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ವಡಪಾವ್ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಆ್ಯಕ್ಚುಲಿ ಏನಂದರೆ ಇಲ್ಲಿ ಕುತ್ಕೊಂಡು ತಿನ್ನೋದೇನಿಲ್ಲ, ನಿಂತ್ಕೊಂಡೆ ಎಲ್ಲ ತಿನ್ಬಿಟ್ಟು ಹೋಗ್ತಾರೆ. ಇದೆಲ್ಲ ಹೋಟೆಲ್ ಅಲ್ವಾ ಇದು ಮೆಸ್ ತರ, ಅಂದ್ರೆ ಲಂಚ್ ಸಿಗುತ್ತೆ ಇಲ್ಲಿ. ಇದು ಮೆಸ್ ತರ ಇಲ್ಲಿ. ಸೊ ಇಲ್ಲಿ ಲಂಚ್ ಸಿಗುತ್ತೆ ಇಲ್ಲಿ. ಏನಪ್ಪಾ ಅಂದ್ರೆ ನಾವೀಗ ವಿಡಿಯೋ ಮಾಡಕ್ ಬಂದಿದ್ವಲ್ಲ, ಅದಕ್ಕೆ ಅವರು ಕುತ್ಕೊಂಡು ತಿಂದು ಹೋಗಿ ಅಂತ ಹೇಳಿ ನಮ್ಗೆ ಟೇಬಲ್ ಎಲ್ಲ ಕೊಟ್ರು. ಸೊ ಬನ್ನಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಟೇಸ್ಟ್ ಮಾಡೋದೇನೋ ನಾವು ಯಾವಾಗಲೂ ತಿಂತಿರ್ತೀವಿ, ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ಊರ್ ಕಡೆ ಬೇರೆ ರೀತಿಯಾಗಿ ಮಾಡ್ತಾರೆ, ಒಂದೊಂದ್ ಕಡೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇಲ್ಲಿ ಮುಂಬೈಲಿ ಇದು ಪ್ರಾಪರ್ ರೀತಿಯಾಗಿ ಮಾಡೋದು. ಏನಪ್ಪಾ ಅಂದ್ರೆ ಇದು ಸ್ವೀಟ್ ಚಟ್ನಿ, ಇದು ಗ್ರೀನ್ ಚಟ್ನಿ, ಮತ್ತೆ ಇದು ಸುಕ್ಕ ಚಟ್ನಿ ಅಂತಾರೆ, ಪೌಡರ್ ರೀತಿ ಇರುತ್ತೆ. ಇದು ರೆಡ್ ಕಲರ್ ಪೌಡರು. ಸೊ ಅದನ್ನು ಹಾಕ್ತಾರೆ. ಮೆಣಸಿನ್ಕಾಯಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಯಾರಾದರೂ ಮುಂಬೈಗೆ ಬರೋರಿದ್ರೆ, ಏನಾದರೂ ವೆಕೇಶನ್ಗೆ ಏನಾದರೂ ಬಂದರೆ ಇಲ್ಲಿ ಪ್ಲೇಸ್ ನೋಡ್ಕೊಂಡು ಹೋಗೋದಕ್ಕೆ ವಡಪಾವ್ ಮಾತ್ರ ಟ್ರೈ ಮಾಡಿ. ಸೊ ಈಗ ನಾವು ವಡಪಾವ್ ತಿಂದ್ವಿ. ಇದ್ರ ಪ್ರೈಸ್ ಎಷ್ಟು ಅಂತ ಕೇಳೋಣ. ಸೊ ಇದು ಈಗ 18 ರೂಪೀಸ್ ಇದೆ ಈಗ ಇಲ್ಲಿ ಮುಂಬೈನಲ್ಲಿ. ಸೊ ಮುಂಚೆ ಎಲ್ಲ 12 ರೂಪಾಯಿ 15 ರೂಪಾಯಿಗೆಲ್ಲ ಸಿಗ್ತಿತ್ತು. ಸೊ ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, 18 ರೂಪಾಯಿಗೆ ಸಿಗುತ್ತೆ. ಸೊ ಎರಡು ತಿಂದ್ಬಿಟ್ರೆ ಹೊಟ್ಟೆ ಫುಲ್ ತುಂಬ ಹೋಗುತ್ತೆ. ಸೊ ಮಧ್ಯಾಹ್ನ ಊಟದ ಅವಶ್ಯಕತೆ ಇರಲ್ಲ. ಮುಂಬೈನಲ್ಲಿ ವಡಪಾವ್ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ಸು ಈ ಸಮೋಸ ಕೂಡ. ಸೊ ಅಲ್ಲೂ ಕೂಡ ಸಮೋಸ ಸಿಕ್ತಿತ್ತು. ನಾವು ಇಲ್ಲಿಗೆ ಯಾಕೆ ಬಂದು ಅಂದರೆ, ಇಲ್ಲೊಂದು ಸ್ಪೆಷಲ್ ಚಟ್ನಿ ಸಿಗುತ್ತೆ, ಪರಂಗಿಕಾಯಿಂದ ಮಾಡಿರ್ತಾರೆ, ಗ್ರೀನ್ ಕಲರ್ ಚಟ್ನಿ. ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಸೊ ಸಮೋಸ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಕಡೆನೂ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಟೇಸ್ಟ್ ಮಾಡೋಕ್ಕೆ. ಸೊ ಬನ್ನಿ ಈಗ ಸಮೋಸ ಹೇಗಿರುತ್ತೆ, ಇಲ್ಲಿ ಮುಂಬೈ ಸಮೋಸ ಹೇಗಿರುತ್ತೆ ಅಂತ ನಾವು ಟೇಸ್ಟ್ ಮಾಡೋಣ. ಸೊ ಬೆಳಿಗ್ಗೆ ಬಂದರೆ ಇದ್ರ ಜೊತೆ ಪರಂಗಿಕಾಯಿನೂ ಕೂಡ ಕೊಡ್ತಾರೆ. ಪರಂಗಿಕಾಯಿ ಅಂತ ಹೆಂಗಿರುತ್ತೆ ಅಂದರೆ, ಅದು ತುರಿದಿರುವಂಥ ಪರಂಗಿಕಾಯಿ, ತುರಿದು ಅದಕ್ಕೆ ಬೇರೆ ಮಸಾಲೆ ಎಲ್ಲ ಹಾಕಿರ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ಮತ್ತು ಮುಂಬೈನಲ್ಲಿ ಸಮೋಸ ಪಾವ್ನು ಕೂಡ ತಿಂತಾರೆ, ಬರೀ ಸಮೋಸನೂ ಕೂಡ ತಿಂತಾರೆ. ನಾವು ಪಾವ್ ತಿಂದರೆ ಬೇರೆ ಹೊರಗಡೆ ಎಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಬರೀ ಸಮೋಸ ತಗೊಂಡಿದ್ದೀವಿ. ಒಂದು ಸಮೋಸ ತಗೊಂಡು ಇಬ್ಬರು ಟ್ರೈ ಮಾಡೋಣ ಅಂತ ಹೇಳಿ ತಿಂದಿವಿ. ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ಈಗ ತುಂಬ ಸಲ ತಿಂದಿದ್ದೀವಿ. ಮಸಾಲ ತೋರಿಸಿ. ಸೊ ಈ ರೀತಿ ಇದೆ ಮಸಾಲ. ಬಟಾಣಿ ಮತ್ತು ಆಲೂಗೆಡ್ಡೆ ಇದೆಲ್ಲ ಹಾಕ್ತಿದ್ದಾರೆ. ಕೆಲವೊಂದು ಕಡೆ ಮಾತ್ರ ಇದೆಲ್ಲ ಹಾಕ್ತಾರೆ, ಕೆಲವೊಂದು ಕಡೆ ಬೇರೆ ಥರ ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಂಗೆ ಈ ಸಮೋಸದಲ್ಲಿ ಬೆಸ್ಟ್ ಪಾರ್ಟ್ ಇಷ್ಟ ಆಗೋದು ಏನಪ್ಪ ಅಂದರೆ ಇದು ಕೆಳಗಡೆದು ಇಲ್ಲಿ ಮಸಾಲ ಇರಲ್ಲ ಅಲ್ವಾ, ಫೋಲ್ಡ್ ಮಾಡಿರ್ತಾರಲ್ಲ, ತುಂಬ ಕ್ರಿಸ್ಪಿಯಾಗಿರುತ್ತೆ. ನಾನು ತೋರಿಸು, ತುಂಬ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ನನಗೆ ಕೆಳಗಡೆ ಪಾರ್ಟ್ ಅಂದರೆ ತಿನ್ನೋದಕ್ಕೆ ಇಷ್ಟ ಸಮೋಸ. ಹಾಗೆ ಇನ್ನೊಂದೇನಪ್ಪ ಅಂದರೆ ಬೆಳಿಗ್ಗೆ ಅಥವಾ ಸಂಜೆನೇ ಬರಬೇಕು ಸಮೋಸ ವಡಪಾವ್ ಎಲ್ಲ ತಿನ್ನೋಕ್ಕೆ. ಈ ರೀತಿ ಮಧ್ಯಾಹ್ನ ಈ ಥರ ಟೈಮಲ್ಲಿ ಬಂದರೆ ಬಿಸಿ ಬಿಸಿ ಇರಲ್ಲ. ಇವಾಗ ಆ್ಯಕ್ಚುಲಿ ಬಿಸಿ ಬಿಸಿ ಇಲ್ಲ, ಅದಕ್ಕೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಂತ ಅನ್ನಿಸ್ತಿಲ್ಲ. ಸೊ ಮುಂಬೈನಲ್ಲಿ ಸ್ಟ್ರೀಟ್ ಫುಡ್ಗೇನು ಕಮ್ಮಿ ಇಲ್ಲ. ಎಲ್ಲ ಕಡೆನೂ ಸ್ಟ್ರೀಟ್ ಫುಡ್ಗಳು ಪ್ರತಿಯೊಂದು ಹೆಜ್ಜೆಗೂ ಸಿಗ್ತವೆ. ಏನಾದರೂ ಒಂದೊಂದು ಸ್ಟ್ರೀಟ್ ಫುಡ್ಗಳು ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ಸ್ಟ್ರೀಟ್ ಫುಡ್ನ ಆ್ಯಕ್ಚುಲಿ ಮುಂಬೈಲಿ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕಡೆನೂ ಪ್ರತಿಯೊಂದು ರೋಡಲ್ಲೂ ಏನಾದರೂ ಒಂದೊಂದು ಸ್ಟ್ರೀಟ್ ಫುಡ್ ಸಿಕ್ಕೇ ಸಿಗುತ್ತೆ. ಆ್ಯಕ್ಚುಲಿ ನಾವು ಬೇರೆ ಕಡೆನೂ ಹೋಗ್ಬೋದು ಸೇವಪುರಿ ತಿನ್ನೋದಕ್ಕೆ, ಬಟ್ ಇಲ್ಲಿಗೆ ಬಂದರೆ ಏನಪ್ಪ ಅಂದರೆ ಇವ್ರು ಮಾಡೋದಕ್ಕೆ ವೀಡಿಯೋ ಮಾಡೋದಕ್ಕೆ ಕೊಡ್ತಾರೆ. ಇಲ್ಲಿ ನಾವು ಬರ್ತಿರ್ತೀವಿ ಕೆಲವೊಂದು ಸಲ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಬೇರೆ ಕಡೆ ಹೋದರೆ ಅವ್ರು ವೀಡಿಯೋ ಮಾಡೋದಕ್ಕೆ ಕೊಡ್ತಾರೋ ಇಲ್ವೋ ಅಂತ ಹೇಳಿ. ಸೊ ಒಂದು ಪ್ಲೇಟಲ್ಲಿ 6 ಸೇವ್ ಮಡಗಿದ್ದಾರೆ. ಸೇವ್ ಅಂದರೆ ಅದು ಕೆಳಗಡೆ ಇದೆಯಲ್ಲ ಪೂರಿ ರೀತಿ, ಅದು ಅದ್ರ ಮೇಲ್ಗಡೆ ಆಲೂಗೆಡ್ಡೆ ಮಿಕ್ಸ್ಚರ್ ಮಾಡಕ್ತಿದ್ದಾರೆ. ಮತ್ತು ಅದ್ರ ಮೇಲ್ಗಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇದೆಲ್ಲ ಹಾಕಿದ್ದಾರೆ. ಮತ್ತು ಅದೇನೋ ಅವ್ರ ಸ್ಪೆಷಲ್ ಪೌಡರ್ ಹಾಕ್ತಿದ್ದಾರೆ, ಅದೇನು ಅಂತ ನನಗೂ ಗೊತ್ತಿಲ್ಲ. ಉಪ್ಪು ಮತ್ತು ಇನ್ನೇನೋ ಇರುತ್ತೆ ಅದರಲ್ಲಿ. ಕಾಲ ಕಪ್ಪು ಉಪ್ಪು ಹಾಕ್ತಿದ್ದಾರೆ, ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಅದು. ಮತ್ತು ಇವಾಗ ಗ್ರೀನ್ ಚಟ್ನಿ ಮತ್ತು ಇವಾಗ ರೆಡ್ ಚಟ್ನಿ ಹಾಕ್ತವ್ರೆ. ರೆಡ್ ಚಟ್ನಿ ಮೀನ್ಸ್ ಇದು ಬೆಳ್ಳುಳ್ಳಿ ಚಟ್ನಿ. ಸೊ ಇವಾಗ ಹಾಕ್ತಿರಲ್ಲ ಚಟ್ನಿ, ಇದು ಇಲ್ಲಿ ಇದ್ರದ್ದು ಸ್ಪೆಷಲ್ ಈ ಸೇವ್ ಪುರಿದು ಏನಪ್ಪ ಅಂದರೆ ಇದು ಖರ್ಜೂರದ ಚಟ್ನಿ, ಸ್ವೀಟ್ ಆಗಿರುತ್ತೆ. ಈ ಚಟ್ನಿ ಎಲ್ಲ ಕಾಂಬಿನೇಷನಿಂದನೇ ಸೇವ್ ಪುರಿ ತಿನ್ನೋದಕ್ಕೆ ಒಂದು ಟೇಸ್ಟು. ಅದ್ರ ಮೇಲ್ಗಡೆ ಲಾಸ್ಟಿಗೆ ಇದು ಖಾರಸೇವೆ ಇರುತ್ತಲ್ಲ ಸಣ್ಣದು, ಅದು ಖಾರಸೇವೆ ಹಾಕ್ತಿದ್ದಾರೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕಾಳುಗಳೆಲ್ಲ ಹಾಕಿ ಕೊಡ್ತಾರೆ. ಸೊ ಈ ರೀತಿ ತಗೊಂಡು ತಿನ್ನೋದು. ಸೊ ಲಾಸ್ಟಿಗೆ ಇದೊಂದು ಸೇವನೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಯಾಕಂತ ಅಂದರೆ ಈ ರೀತಿ ಉಳಿದಿರುತ್ತಲ್ಲ ಅದನ್ನ ತಿನ್ನೋದಕ್ಕೆ. ಸೊ ಈಗ ಅದನ್ನೆಲ್ಲ ಬಾಚ್ಕೊಂಡು ತಿಂತಿದ್ದಾರೆ ನನ್ನ ಹಸ್ಬೆಂಡು. ಸೊ ಲಾಸ್ಟಿಗೆ ಈ ರೀತಿ ಒಂದು ಕಡಲೆಪುರಿ ಮತ್ತು ಅದರೊಳಗಡೆಗೆ ಏನೇನೋ ಮಿಕ್ಸರ್ ಎಲ್ಲ ಮಾಡಿ ಕೊಡ್ತಾರೆ. ಏನಪ್ಪ ಇದು ಅಂದರೆ ಈಗ ನಾವು ಸೇವ್ ಪುರಿ ತಿಂದ್ವಲ್ಲ ಅದ್ರ ಜೊತೆಗೆ ಇದು ಅಂದರೆ ಇದಕ್ಕೆ ಸ್ಪೆಷಲ್ ಕಾಸ್ಟ್ ಇರಲ್ಲ, ಅದೇ ಕಾಸ್ಟಲ್ಲಿ ಇದನ್ನು ಕೊಡ್ತಾರೆ, ಕಾಂಪ್ಲಿಮೆಂಟ್ರಿ ಇದು. ಇಲ್ಲಿ ಪಾನಿಪುರಿ ತಿನ್ನೋದಕ್ಕೆ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಮುಂಚೆ ಜಾಬ್ ಮಾಡ್ತಿದ್ದೆ, ಇಲ್ಲೇ ನಾನು ಜಾಬ್ ಇದ್ದಿದ್ದು ಹತ್ರದಲ್ಲೇ. ಸೊ ನಾನು ಇಲ್ಲಿಂದ ಹೋಗ್ಬೇಕಾದ್ರೆಲ್ಲ ಇಲ್ಲಿ ತಿನ್ಕೊಂಡು ಹೋಗುವೆ. ಈರುಳ್ಳಿನ ನಾವು ಬೇಕಂದರೆ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಪಾನಿಪುರಿ ತಿನ್ಬೋದು. ಆ್ಯಕ್ಚುಲಿ ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಳಗಡೆ, ಅಂದರೆ ಯಾವಾಗಲೂ ಕೊಡಲ್ಲ, ನಾವು ಕೇಳಿ ಇಸ್ಕೋಬೇಕು.
ಲಾಸ್ಟಿಗೆ ಈ ರೀತಿ ಸುಕ್ಕಪುರಿ ಅಂತ ಕೊಡ್ತಾರೆ. ಇದಕ್ಕೆ ನೀರು ಹಾಕಿರಲ್ಲ, ಪಾನಿ ಹಾಕಿರಲ್ಲ, ಬರೀ ಮಸಾಲ ಮತ್ತು ಈ ರೀತಿ ಸೇವ್ ಹಾಕಿ ಕೊಡ್ತಾರೆ. ನೆಕ್ಸ್ಟ್ ನಾವು ಪಾವ್ ಭಾಜಿ ಟ್ರೈ ಮಾಡೋಣ ಅಂತ ಹೇಳಿ ಬಂದ್ವಿ. ಮುಂಬೈನಲ್ಲಿ ಪಾವ್ ಭಾಜಿನೂ ಕೂಡ ಫೇಮಸ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಇವತ್ತು ತಿಂದಿದ್ದು ಪಾವ್ ಭಾಜಿ ಅಷ್ಟೊಂದೇನು ಟೇಸ್ಟಿಯಾಗಿರಲಿಲ್ಲ. ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಪಾವ್ ಭಾಜಿನ, ಕೆಲವೊಂದು ಕಡೆ ಅಷ್ಟು ಚೆನ್ನಾಗಿರಲ್ಲ. ಇವತ್ತು ಟೇಸ್ಟ್ ಮಾಡಿದ್ದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಮಗೆ ಅನಿಸ್ತು. ಆ್ಯಕ್ಚುಲಿ ನಮ್ಮ ಮಮ್ಮಿನೇ ಇದಕ್ಕಿಂತ ಚೆನ್ನಾಗಿ ಪಾವ್ ಭಾಜಿನೇ ಮಾಡ್ತಾರೆ. ಇನ್ನೊಂದು ಸಲ ಯಾವಾಗಲಾದರೂ ನಮ್ಮ ಮಮ್ಮಿ ಪಾವ್ ಭಾಜಿ ಮಾಡಿದ್ರೆ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಂಬೆಹಣ್ಣು ಹಾಕ್ತಾ ಹಾಕು. ನಿಂಬೆಹಣ್ಣು ಕೊಟ್ಟಿರ್ತಾರೆ, ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಬೇಕು. ಟೇಸ್ಟ್ ಸಾಕಾಗಿರುತ್ತೆ. ಅಲ್ಲಿಂದ ನೆಕ್ಸ್ಟ್ ನಾವು ಗೋಲಾ ತಿನ್ನೋಣ ಅಂತ ಹೇಳಿ ಬಂದಿದ್ವಿ. ಗೋಲಾ ಅಂತ ಅಂದರೆ ಐಸ್ ಕ್ರೀಮ್ ಥರನೇ. ಸೊ ಇದು ಮುಂಬೈ ಕಡೆ ಈ ರೀತಿ ಗೋಲಾ ಅಂತ ಕರೀತಾರೆ. ಇದನ್ನು ಐಸ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೊಂದು ಶೇಪ್ ಕೊಟ್ಟು ನಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಹಾಕಿ ಮತ್ತು ಅದಕ್ಕೆ ಬ್ಲ್ಯಾಕ್ ಸಾಲ್ಟು ಮತ್ತು ನಿಂಬೆಹಣ್ಣು ಹಾಕಿ ಕೊಡ್ತಾರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ತಿಂತಿದ್ದೆ, ಬಟ್ ಇವಾಗ ಸ್ವಲ್ಪ ತಿನ್ನೋದನ್ನ ಕಮ್ಮಿ ಮಾಡಿದ್ದೀನಿ. ಯಾಕಂತಂದರೆ ಅದು ಕಲರ್ ಅಲ್ವಾ, ಅಂದರೆ ಫ್ಲೇವರ್ ಹಾಕ್ತಾರಲ್ಲ ಅದೆಲ್ಲ ನಥಿಂಗ್ ಬಟ್ ಕಲರ್ ಹಾಕಿರ್ತಾರೆ ತುಂಬ, ಅದಕ್ಕೋಸ್ಕರ ಇವಾಗ ತಿನ್ನೋದಿಲ್ಲ. ನಿಮಗೆ ವಿಡಿಯೋಗೆ ತೋರಿಸೋದಕ್ಕಂತ ಮಾತ್ರ ಇವಾಗ ತಿಂತಿರೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಲ್ಲ ಈಗ ಈ ಐಸ್ ಕ್ರೀಮ್ನ ಎಲ್ಲ ಹೇಳ್ಕೊಂಡು ರಸನೇ ಖಾಲಿ ಮಾಡಕ್ಕಿದ್ರು, ಅದಕ್ಕೆ ಮತ್ತೆ ಹಾಕಿಸ್ಕೊಬರ ಕಳಿಸ್ತಾ ಇದ್ದೀವಿ. ಹಾಕ್ಕೊಡ್ತಾರೆ, ಹಂಗೇನಿಲ್ಲ. ಮತ್ತೆ ಬೇಕು ಸ್ವಲ್ಪ ಹಾಕಿ ಅಂದರೆ ಹಾಕ್ತಾರೆ. ಎಲ್ಲ ಇವ್ರನ್ನ ಹಾಕಿಸ್ಕೊಬ ಸ್ವಲ್ಪ ಜ್ಯೂಸ್ ಹಾಕಿ ಕಳಿಸಿದ್ರೆ ಬರೀ ಅದನ್ನೇ ಹಾಕಿಸ್ಕೊಬಂದರೆ ಸ್ವೀಟು ಅದನ್ನ ತಿನ್ನೋಕ್ಕೆ ಹಾಕ್ತೀರ. ಈಗ ಮತ್ತೆ ಹೋಗ್ಬಿಟ್ಟು ಅದರೊಳಗಡೆ ಬ್ಲ್ಯಾಕ್ ಸಾಲ್ಟು ಮತ್ತು ನಿಂಬೆಹಣ್ಣು ಹಾಕಿಸ್ಕೊಂಡು ಬಂದೆ. ಗುಡ್, ವೆರಿ ಗುಡ್ ಜಾಬ್. ಇವಾಗ ಚೆನ್ನಾಗೈತಾ? ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತು ಆ್ಯಕ್ಚುಲಿ ನಮಗೆ ಆದಷ್ಟು ಸ್ಟ್ರೀಟ್ ಫುಡ್ಗಳನ್ನ ನಾವು ಟ್ರೈ ಮಾಡಿದ್ದೀವಿ. ಇನ್ನೂ ತುಂಬ ಸ್ಟ್ರೀಟ್ ಫುಡ್ಗಳಿದ್ದಾವೆ, ಅವನ್ನೆಲ್ಲ ಒಂದೇ ಸಲ ಟ್ರೈ ಮಾಡೋದಕ್ಕಾಗಲ್ಲ. ಸೊ ಮುಂಬೈ ಬಗ್ಗೆ ಇನ್ಯಾವ ಥರದ ವೀಡಿಯೋಸ್ ಬೇಕು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಎಲ್ಲ ಟಾಪಿಕ್ಸ್ಗಳನ್ನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನಗೆ ಆ್ಯಕ್ಚುಲಿ ನಾವು ಯಾವತ್ತೂ ಇಷ್ಟೊಂದು ಸ್ಟ್ರೀಟ್ ಫುಡ್ಗಳನ್ನ ಒಂದೇ ದಿನ ತಿಂದಿಲ್ಲ. ಸೊ ಇವತ್ತು ವೀಡಿಯೋಕ್ಕೋಸ್ಕರ ಒಂದೇ ದಿನ ಎಲ್ಲ ಸ್ಟ್ರೀಟ್ ಫುಡ್ಗಳನ್ನ ತಿಂದಿದ್ವಿ. ಆ್ಯಕ್ಚುಲಿ ಇದೆಲ್ಲ ನಮಗೆ ಹೆವಿ ಆಯಿತು. ನಾವೆಲ್ಲನೂ ಒಂದೊಂದೇ ತೊಗೊಂಡಿದ್ದು, ಒಂದು ಪ್ಲೇಟೇ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿಂದೋ. ಬಟ್ ಸ್ಟ್ರೀಟ್ ಫುಡ್ಗಳೆಲ್ಲ ಹಂಗೆ ಅಲ್ವಾ, ಒಂದು ಸ್ವಲ್ಪ ತಿಂದರೆ ಸಾಕು ಹೆವಿ ಆಗುತ್ತೆ. ಹೆವಿ ಆದರೂ ಪರವಾಗಿಲ್ಲ ಅಂತ ಹೇಳಿ ವೀಡಿಯೋಗೋಸ್ಕರ ನಾವು ಇಷ್ಟು ಸ್ಟ್ರೀಟ್ ಫುಡ್ಗಳನ್ನ ಒಂದೇ ಸಲ ಟ್ರೈ ಮಾಡಿದ್ದೀವಿ. ಹಾಗೆ ನಾನು ಫಸ್ಟ್ ಟೈಮ್ ಈ ರೀತಿ ಪಬ್ಲಿಕಲ್ಲೆಲ್ಲ ನಿಂತು ಕೂತ್ಕೊಂಡು ಮಾತಾಡ್ತಿರೋದು. ನಾನು ಯಾವತ್ತೂ ಈ ರೀತಿ ಪಬ್ಲಿಕಲ್ಲೆಲ್ಲ ಮಾತಾಡಿದ್ದಿಲ್ಲ. ಸೊ ಇವತ್ತು ವೀಡಿಯೋಗೋಸ್ಕರ ನಾನು ಪಬ್ಲಿಕಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಎಷ್ಟೊಂದು ಜನ ಮಾಡ್ತಾರಲ್ವ ವೀಡಿಯೋಸ್, ಯೂಟ್ಯೂಬ್ ವೀಡಿಯೋಸ್ ಎಲ್ಲ, ಅವರೆಲ್ಲ ಆರಾಮಾಗಿ ಧೈರ್ಯದಿಂದ ಮಾಡ್ತಾರೆ. ಸೊ ನಾನೇ ಟ್ರೈ ಮಾಡಬಾರ್ದು ಅಂತ ಹೇಳಿ ಒಂದು ಹೊಸ ಪ್ರಯತ್ನನ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆ ಅದೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಇವತ್ತಿನ ಒಂದು ಪ್ರಯತ್ನಕ್ಕೆ ಪ್ಲೀಸ್ ನಿಮ್ಮ ಎಲ್ಲರ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊತೀನಿ. ಸೊ ನನ್ನ ಚಾನಲ್ನ ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.